ಬೋರ್ಡ್ ಪರ 61 ಲಕ್ಷ ಮುಸಲ್ಮಾನರು ಮೇಲ್ ಕಳಿಸಿದ್ದಾರೆ. ವಕ್ಫ್ ಬೋರ್ಡ್ ತಿದ್ದುಪಡಿ ಮಾಡಬೇಕು ಅಂತೇಳಿ ಕೇವಲ 8 ಲಕ್ಷ ಜನ ಹಿಂದೂಗಳು ಮೇಲ್ ಕಳಿಸಿದ್ದಾರೆ. ನೆಮ್ಮದೇ ಮಲಿಕೊಳ್ಳಿ ಹಿಂದೂಗಳು. ಇನ್ನೇನು ಈ ಒಂದು ಟರ್ಮ್ ಅಲ್ಲಿ ಮೋದಿಯವರು ಯಾವುದೇ ಕಾನೂನನ್ನು ಜಾರಿಗೆ ತರಲಿಕ್ಕೆ ಸಾಧ್ಯವೇ ಇಲ್ಲ. 2029ಕ್ಕೆ ಸಂಪೂರ್ಣ ಅವರದೇ ಸರ್ಕಾರ. ಈ ಸಲ 244 ಸೀಟ್ ಗೆದ್ದಿದ್ದಾರೆ ವಿರೋಧ ಪಕ್ಷದವರು. ಮುಂದಿನ ಬಾರಿ 350 ಸೀಟನ್ನು ಗೆಲ್ತಾರೆ. ಯಾವನ್ನಾದ್ರೂ ಸೋಷಿಯಲ್ ಮೀಡಿಯಾಗಳಲ್ಲಿ ವಕ್ಫ್ ಬೋರ್ಡ್ ಇಂದ ಹಲ್ ಕಬ್ಜಾ ಆಯ್ತು, ಹಿಲ್ ಕಬ್ಜಾ ಆಯ್ತು ಅಂತ ಬಾಯಿ ಬಡ್ಕೊಂಡ್ರೆ ಭಾಷೆ ಬದಲಾಗಬೇಕಾಗುತ್ತೆ. ಈಗ ಕೈಗೆ ಅಸ್ತ್ರ ಕೊಟ್ಟು ಮೇಲ್ ಎಂಬ ಅಸ್ತ್ರ ಕೊಟ್ಟಿದ್ದಾರೆ. ಈ ಮೇಲ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ ವಕ್ಫ್ ಬೋರ್ಡ್ ತಿದ್ದುಪಡಿ ಬೇಕೋ ಬೇಡವೋ ಅಂತೇಳಿ. ಈ ಮೇಲ್ ಎಂಬ ಅಸ್ತ್ರವನ್ನ ಬಳಸಿಕೊಂಡು ನೀವು ಯುದ್ಧ ಮಾಡಕ್ಕೆ ಸಾಮರ್ಥ್ಯ ಇಲ್ದವರು ನಾಳೆ ಕತ್ತಿ ಗುರಾಣಿ ಅಥವಾ ಇನ್ನೊಂದು ಮತ್ತೊಂದು ಹಿಡ್ಕೊಂಡು ನಿಮ್ ಕೈಲಿ ಯುದ್ಧ